ಯೂಟ್ಯೂಬ್ ತನ್ನ ವೇದಿಕೆಯ ನಿಯಮಗಳನ್ನು ನಿರಂತರವಾಗಿ ಬಿಗಿಗೊಳಿಸ್ತಾ ಇದೆ. ತನ್ನ ವಿಡಿಯೋ ವಿಷಯ ನೀತಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಒಂದು ದೊಡ್ಡ ಹೆಜ್ಜೆಯಿಟ್ಟಿದೆ. ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಿಂದ 9.5 ಮಿಲಿಯನ್ಗಿಂತಲೂ ಹೆಚ್ಚು ವಿಡಿಯೋಗಳನ್ನು ತೆಗೆದುಹಾಕಿದೆ. ನಿಯಮ ಉಲ್ಲಂಘನೆಗಳಿಂದಾಗಿ ಗೂಗಲ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಈ ರೀತಿಯ ವಿಡಿಯೋಗಳನ್ನು ತೆಗೆದುಹಾಕಿದೆ. ಅದೇ ಸಮಯದಲ್ಲಿ ಅಕ್ಟೋಬರ್-ಡಿಸೆಂಬರ್ 2024ರ ನಡುವೆ ಯೂಟ್ಯೂಬ್ ತನ್ನ ಸಮುದಾಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಭಾರತದಲ್ಲಿ 2.9 ಮಿಲಿಯನ್ ವಿಡಿಯೋಗಳನ್ನು ವೇದಿಕೆಯಿಂದ ಕಿತ್ತೆಸೆದಿದೆ. ಈ ವಿಷಯವು ತನ್ನ ನೀತಿಗೆ ವಿರುದ್ಧವಾಗಿದೆ ಎಂದು ಯೂಟ್ಯೂಬ್ ಹೇಳಿದೆ. ವಿಡಿಯೋ ಹಂಚಿಕೆ ವೇದಿಕೆಯಿಂದ ತೆಗೆದುಹಾಕಲಾದ ವಿಷಯವು ದ್ವೇಷ, ಭಾಷಣ, ವದಂತಿಗಳು ಮತ್ತು ಕಿರುಕುಳದ ವಿಡಿಯೋಗಳನ್ನು ಒಳಗೊಂಡಿತ್ತು. ಯೂಟ್ಯೂಬ್ ತನ್ನ ವೇದಿಕೆಯನ್ನ ಪಾರದರ್ಶಕವಾಗಿಡಲು ಎಐ ಆಧಾರಿತ ಪತ್ತೆ ವ್ಯವಸ್ಥೆಯನ್ನು ಬಳಸುತ್ತದೆ. ಈ ವ್ಯವಸ್ಥೆಯು ಯೂಟ್ಯೂಬ್ನ ಮಾರ್ಗಸೂಚಿಗಳನ್ನು ಅನುಸರಿಸದ ವಿಡಿಯೋಗಳನ್ನು ವೇದಿಕೆಯಲ್ಲಿ ಗುರುತಿಸುತ್ತದೆ. ಡಿಲೀಟ್ ಮಾಡಲಾದ ಹೆಚ್ಚಿನ ವಿಡಿಯೋಗಳು ಸಾಹಸ ಮತ್ತು ಕಿರುಕುಳದಂತಹ ಮಕ್ಕಳನ್ನು ಅಪಾಯಕ್ಕೆ ಸಿಲುಕಿಸುವ ವಿಷಯವನ್ನು ಒಳಗೊಂಡಿರುವುದು ಕಂಡುಬಂದಿದೆ. ಯೂಟ್ಯೂಬ್ ವಿಡಿಯೋಗಳನ್ನು ತೆಗೆದುಹಾಕಿದ್ದಲ್ಲದೆ 4.8 ಮಿಲಿಯನ್ ಅಥವಾ 48 ಲಕ್ಷ ಚಾನೆಲ್ಗಳನ್ನು ತನ್ನ ಪ್ಲಾಟ್ಫಾರ್ಮ್ನಿಂದ ಬ್ಲಾಕ್ ಮಾಡಿದೆ. ಈ ಚಾನೆಲ್ಗಳು ಸ್ಪ್ಯಾಮ್ ಅಥವಾ ವಂಚನೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿವೆ ಎಂದು ಯೂಟ್ಯೂಬ್ ಹೇಳಿದೆ. ವಿಶೇಷ ಅಂದ್ರೆ ಯೂಟ್ಯೂಬ್ನಿಂದ ಒಂದು ಚಾನೆಲ್ ಅಳಿಸಿ ಹೋದರೆ ಆ ಚಾನೆಲ್ಗೆ ಅಪ್ಲೋಡ್ ಮಾಡಲಾದ ಎಲ್ಲಾ ವಿಡಿಯೋಗಳು ಸಹ ಸ್ವಯಂ ಚಾಲಿತವಾಗಿ ಡಿಲೀಟ್ ಆಗುತ್ತದೆ. ಯೂಟ್ಯೂಬ್ ಅನ್ನ ಪಾರದರ್ಶಕವಾಗಿ ಮತ್ತು ಬಳಕೆದಾರರಿಗೆ ಸುರಕ್ಷಿತವಾಗಿಡಲು ಕಾಲಕಾಲಕ್ಕೆ ಈ ಕ್ರಮ ತೆಗೆದುಕೊಳ್ಳುವುದಾಗಿ ಗೂಗಲ್ನ ವಿಡಿಯೋ ಪ್ಲಾಟ್ಫಾರ್ಮ್ ತಿಳಿಸಿದೆ. ಯೂಟ್ಯೂಬ್ ತನ್ನ ವೇದಿಕೆಯ ನಿಯಮಗಳನ್ನು ನಿರಂತರವಾಗಿ ಬಿಗಿಗೊಳಿಸ್ತಾ ಇದೆ. ತನ್ನ ವಿಡಿಯೋ ವಿಷಯ ನೀತಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಒಂದು ದೊಡ್ಡ ಹೆಜ್ಜೆಯಿಟ್ಟಿದೆ. ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಿಂದ 9.5 ಮಿಲಿಯನ್ಗಿಂತಲೂ ಹೆಚ್ಚು ವಿಡಿಯೋಗಳನ್ನು ತೆಗೆದುಹಾಕಿದೆ. ನಿಯಮ ಉಲ್ಲಂಘನೆಗಳಿಂದಾಗಿ ಗೂಗಲ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಈ ರೀತಿಯ ವಿಡಿಯೋಗಳನ್ನು ತೆಗೆದುಹಾಕಿದೆ. ಅದೇ ಸಮಯದಲ್ಲಿ ಅಕ್ಟೋಬರ್-ಡಿಸೆಂಬರ್ 2024ರ ನಡುವೆ ಯೂಟ್ಯೂಬ್ ತನ್ನ ಸಮುದಾಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಭಾರತದಲ್ಲಿ 2.9 ಮಿಲಿಯನ್ ವಿಡಿಯೋಗಳನ್ನು ವೇದಿಕೆಯಿಂದ ಕಿತ್ತೆಸೆದಿದೆ. ಈ ವಿಷಯವು ತನ್ನ ನೀತಿಗೆ ವಿರುದ್ಧವಾಗಿದೆ ಎಂದು ಯೂಟ್ಯೂಬ್ ಹೇಳಿದೆ. ವಿಡಿಯೋ ಹಂಚಿಕೆ ವೇದಿಕೆಯಿಂದ ತೆಗೆದುಹಾಕಲಾದ ವಿಷಯವು ದ್ವೇಷ, ಭಾಷಣ, ವದಂತಿಗಳು ಮತ್ತು ಕಿರುಕುಳದ ವಿಡಿಯೋಗಳನ್ನು ಒಳಗೊಂಡಿತ್ತು. ಯೂಟ್ಯೂಬ್ ತನ್ನ ವೇದಿಕೆಯನ್ನ ಪಾರದರ್ಶಕವಾಗಿಡಲು ಎಐ ಆಧಾರಿತ ಪತ್ತೆ ವ್ಯವಸ್ಥೆಯನ್ನು ಬಳಸುತ್ತದೆ. ಈ ವ್ಯವಸ್ಥೆಯು ಯೂಟ್ಯೂಬ್ನ ಮಾರ್ಗಸೂಚಿಗಳನ್ನು ಅನುಸರಿಸದ ವಿಡಿಯೋಗಳನ್ನು ವೇದಿಕೆಯಲ್ಲಿ ಗುರುತಿಸುತ್ತದೆ. ಡಿಲೀಟ್ ಮಾಡಲಾದ ಹೆಚ್ಚಿನ ವಿಡಿಯೋಗಳು ಸಾಹಸ ಮತ್ತು ಕಿರುಕುಳದಂತಹ ಮಕ್ಕಳನ್ನು ಅಪಾಯಕ್ಕೆ ಸಿಲುಕಿಸುವ ವಿಷಯವನ್ನು ಒಳಗೊಂಡಿರುವುದು ಕಂಡುಬಂದಿದೆ. ಯೂಟ್ಯೂಬ್ ವಿಡಿಯೋಗಳನ್ನು ತೆಗೆದುಹಾಕಿದ್ದಲ್ಲದೆ 4.8 ಮಿಲಿಯನ್ ಅಥವಾ 48 ಲಕ್ಷ ಚಾನೆಲ್ಗಳನ್ನು ತನ್ನ ಪ್ಲಾಟ್ಫಾರ್ಮ್ನಿಂದ ಬ್ಲಾಕ್ ಮಾಡಿದೆ. ಈ ಚಾನೆಲ್ಗಳು ಸ್ಪ್ಯಾಮ್ ಅಥವಾ ವಂಚನೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿವೆ ಎಂದು ಯೂಟ್ಯೂಬ್ ಹೇಳಿದೆ. ವಿಶೇಷ ಅಂದ್ರೆ ಯೂಟ್ಯೂಬ್ನಿಂದ ಒಂದು ಚಾನೆಲ್ ಅಳಿಸಿ ಹೋದರೆ ಆ ಚಾನೆಲ್ಗೆ ಅಪ್ಲೋಡ್ ಮಾಡಲಾದ ಎಲ್ಲಾ ವಿಡಿಯೋಗಳು ಸಹ ಸ್ವಯಂ ಚಾಲಿತವಾಗಿ ಡಿಲೀಟ್ ಆಗುತ್ತದೆ. ಯೂಟ್ಯೂಬ್ ಅನ್ನ ಪಾರದರ್ಶಕವಾಗಿ ಮತ್ತು ಬಳಕೆದಾರರಿಗೆ ಸುರಕ್ಷಿತವಾಗಿಡಲು ಕಾಲಕಾಲಕ್ಕೆ ಈ ಕ್ರಮ ತೆಗೆದುಕೊಳ್ಳುವುದಾಗಿ ಗೂಗಲ್ನ ವಿಡಿಯೋ ಪ್ಲಾಟ್ಫಾರ್ಮ್ ತಿಳಿಸಿದೆ. ಯೂಟ್ಯೂಬ್ ತನ್ನ ವೇದಿಕೆಯ ನಿಯಮಗಳನ್ನು ನಿರಂತರವಾಗಿ ಬಿಗಿಗೊಳಿಸ್ತಾ ಇದೆ. ತನ್ನ ವಿಡಿಯೋ ವಿಷಯ ನೀತಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಒಂದು ದೊಡ್ಡ ಹೆಜ್ಜೆಯಿಟ್ಟಿದೆ. ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಿಂದ 9.5 ಮಿಲಿಯನ್ಗಿಂತಲೂ ಹೆಚ್ಚು ವಿಡಿಯೋಗಳನ್ನು ತೆಗೆದುಹಾಕಿದೆ. ನಿಯಮ ಉಲ್ಲಂಘನೆಗಳಿಂದಾಗಿ ಗೂಗಲ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಈ ರೀತಿಯ ವಿಡಿಯೋಗಳನ್ನು ತೆಗೆದುಹಾಕಿದೆ. ಅದೇ ಸಮಯದಲ್ಲಿ ಅಕ್ಟೋಬರ್-ಡಿಸೆಂಬರ್ 2024ರ ನಡುವೆ ಯೂಟ್ಯೂಬ್ ತನ್ನ ಸಮುದಾಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಭಾರತದಲ್ಲಿ 2.9 ಮಿಲಿಯನ್ ವಿಡಿಯೋಗಳನ್ನು ವೇದಿಕೆಯಿಂದ ಕಿತ್ತೆಸೆದಿದೆ. ಈ ವಿಷಯವು ತನ್ನ ನೀತಿಗೆ ವಿರುದ್ಧವಾಗಿದೆ ಎಂದು ಯೂಟ್ಯೂಬ್ ಹೇಳಿದೆ. ವಿಡಿಯೋ ಹಂಚಿಕೆ ವೇದಿಕೆಯಿಂದ ತೆಗೆದುಹಾಕಲಾದ ವಿಷಯವು ದ್ವೇಷ, ಭಾಷಣ, ವದಂತಿಗಳು ಮತ್ತು ಕಿರುಕುಳದ ವಿಡಿಯೋಗಳನ್ನು ಒಳಗೊಂಡಿತ್ತು. ಯೂಟ್ಯೂಬ್ ತನ್ನ ವೇದಿಕೆಯನ್ನ ಪಾರದರ್ಶಕವಾಗಿಡಲು ಎಐ ಆಧಾರಿತ ಪತ್ತೆ ವ್ಯವಸ್ಥೆಯನ್ನು ಬಳಸುತ್ತದೆ. ಈ ವ್ಯವಸ್ಥೆಯು ಯೂಟ್ಯೂಬ್ನ ಮಾರ್ಗಸೂಚಿಗಳನ್ನು ಅನುಸರಿಸದ ವಿಡಿಯೋಗಳನ್ನು ವೇದಿಕೆಯಲ್ಲಿ ಗುರುತಿಸುತ್ತದೆ. ಡಿಲೀಟ್ ಮಾಡಲಾದ ಹೆಚ್ಚಿನ ವಿಡಿಯೋಗಳು ಸಾಹಸ ಮತ್ತು ಕಿರುಕುಳದಂತಹ ಮಕ್ಕಳನ್ನು ಅಪಾಯಕ್ಕೆ ಸಿಲುಕಿಸುವ ವಿಷಯವನ್ನು ಒಳಗೊಂಡಿರುವುದು ಕಂಡುಬಂದಿದೆ. ಯೂಟ್ಯೂಬ್ ವಿಡಿಯೋಗಳನ್ನು ತೆಗೆದುಹಾಕಿದ್ದಲ್ಲದೆ 4.8 ಮಿಲಿಯನ್ ಅಥವಾ 48 ಲಕ್ಷ ಚಾನೆಲ್ಗಳನ್ನು ತನ್ನ ಪ್ಲಾಟ್ಫಾರ್ಮ್ನಿಂದ ಬ್ಲಾಕ್ ಮಾಡಿದೆ. ಈ ಚಾನೆಲ್ಗಳು ಸ್ಪ್ಯಾಮ್ ಅಥವಾ ವಂಚನೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿವೆ ಎಂದು ಯೂಟ್ಯೂಬ್ ಹೇಳಿದೆ. ವಿಶೇಷ ಅಂದ್ರೆ ಯೂಟ್ಯೂಬ್ನಿಂದ ಒಂದು ಚಾನೆಲ್ ಅಳಿಸಿ ಹೋದರೆ ಆ ಚಾನೆಲ್ಗೆ ಅಪ್ಲೋಡ್ ಮಾಡಲಾದ ಎಲ್ಲಾ ವಿಡಿಯೋಗಳು ಸಹ ಸ್ವಯಂ ಚಾಲಿತವಾಗಿ ಡಿಲೀಟ್ ಆಗುತ್ತದೆ. ಯೂಟ್ಯೂಬ್ ಅನ್ನ ಪಾರದರ್ಶಕವಾಗಿ ಮತ್ತು ಬಳಕೆದಾರರಿಗೆ ಸುರಕ್ಷಿತವಾಗಿಡಲು ಕಾಲಕಾಲಕ್ಕೆ ಈ ಕ್ರಮ ತೆಗೆದುಕೊಳ್ಳುವುದಾಗಿ ಗೂಗಲ್ನ ವಿಡಿಯೋ ಪ್ಲಾಟ್ಫಾರ್ಮ್ ತಿಳಿಸಿದೆ.